ನಮಸ್ಕಾರ ಕರ್ನಾಟಕ, ಕೂರ್ಗ್ ಬಾಯ್ ದುಬಾಯ್ ಮುಸ್ತಫಾ ಮಾತಾಡ್ತಾ ಇರೋದು. ಇವತ್ತು ನಾನು ಹೇಳೋದಕ್ಕೆ ಬರ್ತಾ ಇದ್ದೀನಿ ಅಂದರೆ, ದುಬಾಯ್ಗೆ ಯಾರೆಲ್ಲ ಕೆಲಸಕ್ಕೆ ಬರ್ತೀನಿ ಅಂತ ಏನು ಆಸೆ ಪಡ್ಕೊಂಡಿದ್ದೀರಾ ಅವರಿಗೋಸ್ಕರ ಆಗಿದೆ ಈ ವಿಡಿಯೋ. ನೀವು ದುಬಾಯ್ಗೆ ಬರಬೇಕಾದ್ರೆ ನೀವು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರು ಬರ್ತೀರಾ ಅಂತಂದ್ರೂ ಕೂಡ ನೀವು ಕೆಲವೊಂದು ಕಾರ್ಯಗಳನ್ನ ಬರಬೇಕಾದ್ರೇ ಮಾಡ್ಕೊಂಡು ಬರಬೇಕು. ಅದು ಯಾವುದು ಆ ಕಾರ್ಯಗಳಂತ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಮೊದಲನೇದಾಗಿ ನೀವು ಬರಬೇಕಾದ್ರೆ ನೀವು ATS ಫಾರ್ಮೆಟ್ ಆಗಿ ಇರಬೇಕು ನಿಮ್ಮದು CV ಗಳು ಬಂದು, ಯಾಕಂದರೆ ಇಲ್ಲಿ ನಾರ್ಮಲ್ CV ನಡೆಯೋದಿಲ್ಲ. ಸೊ ಹಾಗೆಯೇ ಎರಡನೇದಾಗಿ ಬಂದುಬಿಟ್ಟು ನೀವು ಊರಿಂದನೇ ಬರಬೇಕಾದ್ರೇ ಇಲ್ಲಿ ವಾಟ್ಸಪ್ ಕಾಲ್ ಮನೆಗೆ ಎಲ್ಲ ಕಾಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಬೋಟೀಮ್ ಆ್ಯಪ್ ಅಂತ ಇದೆ, ಆ ಬೋಟೀಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆವಾಗಲೇ ನಿಮಗೆ ಮನೆಗೆ ಕಾಲ್ ಮಾಡೋದಕ್ಕೆಲ್ಲ ಆಗೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನೀವು ಬರಬೇಕಾದ್ರೆ ಕೈಯಲ್ಲಿ ಪಾಸ್ಪೋರ್ಟ್ ಮತ್ತು ವಿಸಿಟ್ ವೀಸಾ ಕಾಪಿ, ಇಲ್ಲಾಂದರೆ ವರ್ಕ್ ವೀಸಾ ಕಾಪಿ, ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಅದೊಂದು, ಮತ್ತು ಹೋಟೆಲ್ ಬುಕ್ಕಿಂಗ್ ಮಾಡಿಕೊಂಡಿದ್ರೆ ಇಲ್ಲಿ ಬಂದು ಸ್ಟೇ ಆಗೋದಕ್ಕೆ ಅದು, ಅಥವಾ ನಿಮ್ಮ ಫ್ಯಾಮಿಲಿ ಯಾರಾದರೂ ಇಲ್ಲಿ ಇದ್ದಾರೆ ಅಂತಂದರೆ ಅವ್ರದ್ದು ಎಮಿರೇಟ್ಸ್ ID ಕಾರ್ಡು ತೋರಿಸಿದ್ರೆ ಸಾಕು. ಮತ್ತು ಬೇರೆ ಇನ್ನೇನಿಲ್ಲ. 30 kg ಲಗೇಜ್ ಮತ್ತು 7 kg ಹ್ಯಾಂಡ್ ಬ್ಯಾಗ್ ಲಗೇಜ್ ಇರುತ್ತೆ. ಟೋಟಲ್ 37. ಕೆಲವೊಂದು ಫ್ಲೈಟಲ್ಲಿ 25 ಆ ಥರ ಕೊಡ್ತಾರೆ, 25+7 ಆ ಥರ ಕೊಡ್ತಾರೆ. ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಬರೋದಷ್ಟೇ. ಇಲ್ಲಿ ಬಂದುಬಿಟ್ಟು ನೀವು ಇಂಡೀಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು, ಇಲ್ಲಿಯ ದುಬಾಯ್ ಆ್ಯಪಲ್ಲಿ ಏನು ಮಾಡೋದು, ಸರ್ಚ್ ಮಾಡೋದು, ಜಾಬಿಗೋಸ್ಕರ ಸರ್ಚ್ ಮಾಡೋದು. 2 ತಿಂಗಳು ಅಥವಾ 3 ತಿಂಗಳು ನಿಮಗೆ ವಿಸಿಟ್ ವೀಸಾ ಇರುತ್ತೆ. ಸೊ ಅದ್ರಲ್ಲಿ ಕೂತ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಬರಬೇಕಾದ್ರೆ ಮಿನಿಮಮ್ ಆಗಿ 1-1.5 ಲಕ್ಷ ರೂಪಾಯಿ ಕೈಯಲ್ಲಿ ಇಟ್ಕೊಂಡು ಬನ್ನಿ. ಯಾಕೆಂದರೆ ಇಲ್ಲಿ ರೂಮ್ ರೆಂಟೆಲ್ಲ ನಿಮಗೆ ಊರಿಂದು ಸಾಧಾರಣವಾಗಿ ಒಂದು 10-15 ಸಾವಿರ ರೂಪಾಯಿ ಎಲ್ಲ ಆಗುತ್ತೆ ಒಂದು ತಿಂಗಳಿಗೆ. ಮತ್ತು ಖರ್ಚೆಲ್ಲ ಸೇರಿದ್ರೆ ಬಂದ ತಕ್ಷಣ ಕೆಲಸ ಸಿಕ್ಕಿದ್ರೆ ತೊಂದರೆ ಇಲ್ಲ. ಕೆಲಸ ಸಿಕ್ಕಿಲ್ಲ ಅಂತ ಅಂದರೆ ನಾವು 3 ತಿಂಗಳು ಸಫರ್ ಮಾಡುವಂತಹ ಅಮೌಂಟ್ ನಮ್ಮ ಕೈಯಲ್ಲಿ ಇರಬೇಕು. ಯಾಕಂದರೆ ದುಬೈಯಲ್ಲಿ ಯಾರು ನಿಮಗೆ ಹೆಲ್ಪ್ ಮಾಡೋದಿಲ್ಲ, ನಮಗೆ ನಾವೇ ಇರೋದು. ಸೊ ವಿಸಿಟಲ್ಲಿ ಬಂದವರಿಗೆ ನೀವು ತಿಳ್ಕೊಳ್ಬೋದು ಅಲ್ಲಿ ಯಾರಾದರೂ ಹೆಲ್ಪ್ ಮಾಡ್ತಾರೆ ಹಾಗೆ ಅಂತ ಇಂಟೆನ್ಷನ್ ಯಾರು ಇಟ್ಕೊಂಡು ಬರಬೇಡಿ. ಬರಬೇಕಾದ್ರೇ ಸ್ವಲ್ಪ ಅಮೌಂಟ್ ನಿಮಗೆ ಜಾಗ್ರತೆಗೋಸ್ಕರ ನಿಮ್ಮ ಕೈಯಲ್ಲಿ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಬನ್ನಿ. ಸೊ ಇದಾಗಿದೆ ಇವತ್ತಿನ ವೀಡಿಯೋದಲ್ಲಿ. ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ದುಬೈಗೆ ಬರಬೇಕಾದ್ರೆ ಎಕ್ಸಾಕ್ಟಾಗಿ ಎಷ್ಟೆಲ್ಲ ಹಣ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಕೌಂಟನ್ನು ಫಾಲೋ ಮಾಡಿಟ್ಕೊಳ್ಳಿ. ಮೋರ್ ಇನ್ಫಾರ್ಮೇಷನ್ ಅಬೌಟ್ ದುಬೈ ಬರ್ತಾ ಇದೆ.